ನಮಸ್ಕಾರ ಬಂಧುಗಳೇ, ನಾನು ಆನಂದ ನಾಯಕ್, ಚಿಕ್ಕಮಗಳೂರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ KRS ಪಾರ್ಟಿ. ಈ ವಿಡಿಯೋ ಮಾಡ್ತಿರೋ ವಿಚಾರ ಏನಪ್ಪ ಅಂದರೆ, ಇದು ನಮ್ಮ ಸನ್ಮಾನ್ಯ ಶ್ರೀ ಗೃಹ ಮಂತ್ರಿಗಳಾದ ಪರಮೇಶ್ವರ್ ಅವ್ರ ಬಗ್ಗೆ. ಪರಮೇಶ್ವರ್ ಅಂದರೂ ತಪ್ಪಾಗಲ್ಲ ಅನ್ಸುತ್ತೆ, ಯಾಕಂದರೆ ಸಾರನ್ನದಂಥದ್ದು ಅವರು ಏನೂ ಉಳಿಸ್ಕೊಂಡಿಲ್ಲ. ಅವರೊಂದು ತುಮಕೂರಿನಲ್ಲಿ ಜಿಲ್ಲಾ ಜನಸ್ಪಂದನ ಕಾರ್ಯಕ್ರಮನ ಮಾಡ್ತಾರೆ. ಅಲ್ಲಿ ಕೆಲವ್ರನ್ನ ಅವ್ರು ಒಳಗಡೆ ಬಿಡೋದೇ ಇಲ್ಲ, ಯಾಕಂದರೆ ಪೊಲೀಸರು ಅವರೆಲ್ಲ ಮನೆ ಸೆಕ್ಯೂರಿಟಿಗಳನ್ನ ಅನ್ಕೊಂಡ್ಬಿಟ್ಟಿದ್ದಾರೆ. ಅವರು ಅವರ ತಾಳಕ್ಕೆ ತಕ್ಕಂತೆ ಕುಣಿತಾರೆ. KRS ಪಕ್ಷದಿಂದ ನಮ್ಮ ರಾಜ್ಯ ಉಪಾಧ್ಯಕ್ಷರಾದ ಸೋಮಸುಂದರ್ ಸರ್ ಅವರು ಅರ್ಜಿನ ಕೊಡೋಕ್ಕೆ ಹೋಗ್ತಾರೆ. ಅಲ್ಲಿ ಪೊಲೀಸರು ನಾವು ಹಾಕಿರೋಂಥ ಒಂದು ಯೂನಿಫಾರ್ಮ್, ಪೊಲೀಸರಿಗೆ ಯಾವ ಥರ ಒಂದು ಯೂನಿಫಾರ್ಮ್ ಇದೆಯೋ ಯಾವುದೇ ಪಕ್ಷದಲ್ಲೂ ಒಂದು ಯೂನಿಫಾರ್ಮ್ ಇಲ್ಲ. ನಮ್ಮ KRS ಪಕ್ಷದಲ್ಲಿ ಬಿಟ್ಟರೆ, ಯಾಕಂದರೆ ನಮ್ಮದು ಜನಪರ ಆಡಳಿತ, ಹಾಗಾಗಿ ಒಂದು ಶಿಸ್ತು ನಿಯಮ ಬದ್ಧತೆಯಾಗಿ ನಡಿಬೇಕಂತ ನಮಗೂ ನಮ್ಮ ರಾಜ್ಯಾಧ್ಯಕ್ಷರಾದ ರವಿಕೃಷ್ಣ ರೆಡ್ಡಿ ಸರ್ ಅವರು ಒಂದು ಯೂನಿಫಾರ್ಮ್ ಅಂತ ಮಾಡಿದ್ದಾರೆ. ಶಿಸ್ತಾಗಿರಬೇಕು, ನೀಟಾಗಿರಬೇಕು ಅಂತ. ಯಾವುದೇ ಪಕ್ಷದಲ್ಲಿ ಯೂನಿಫಾರ್ಮ್ ಇಲ್ಲ. ಯೂನಿಫಾರ್ಮ್ ಇರೋದೇ ಮಿಲ್ಟ್ರಿ ಅವರಿಗೆ, ಪೊಲೀಸರಿಗೆ. ಅದು ಬಿಟ್ಟರೆ ಭಯೋತ್ಪಾದಕರಾಗಲಿ, ದಲ್ಲಾಳಿಗಳಾಗಲಿ, ಲಂಚ ತಗೊಳ್ಳೋರಾಗಲಿ, ಭ್ರಷ್ಟಾಚಾರ ಮಾಡೋರಾಗಲಿ ಹೆದರೋದು ಈ ಹಳದಿ ಟಿ ಶರ್ಟಿಗೆ ಮಾತ್ರ. ಆ ಒಂದು ಟಿ ಶರ್ಟ್ ಕಂಡ ತಕ್ಷಣ ಪೊಲೀಸರು ಏನೊಂದು ಅರ್ಜಿನ ಸಲ್ಲಿಸಕ್ಕೆ ಹೋಗ್ತಾರೆ, ಅಲ್ಲಿ ತಡೆ ಹಿಡಿತಾರೆ. ಆ ತಡೆ ಹಿಡಿದ ಸಂದರ್ಭದಲ್ಲಿ ಅವ್ರಿಗೆ ವೇದಿಕೆ ಮೇಲೆ ಹೋಗೋಕ್ಕೆ ಬಿಡ್ತಾ ಇಲ್ಲ. ಆದರೂ ಅವ್ರು ಕೆಳಗಡೆ ಇಳಿದು ಬರ್ತಾರೆ. ಕಾರ್ಯಕ್ರಮ ಮುಗಿದ ಮೇಲೆ ಇವ್ರನ್ನ ಕ್ಯಾರೆ ಅಂತ ಇಲ್ಲ, ಹಾಗೆ ಸುಮ್ಮನೆ ಹೋಗ್ತಿದ್ದಾರೆ. ಯಾಕೆ? ನಾವು ಜನಸಾಮಾನ್ಯರಲ್ವಾ? ನಮಗೆ ಪ್ರಜಾಪ್ರಭುತ್ವ ಇಲ್ವಾ? ನಮಗೆ ನಮ್ಮ ಹಕ್ಕನ್ನು ಕೇಳುವಂಥ ಅಧಿಕಾರ ಇಲ್ವಾ? ಗೃಹ ಮಂತ್ರಿಗಳೇ, ವಿಡಿಯೋ ಮಾಡಿದ್ದೇನು ತಪ್ಪಾಯಿತು? ಆಯಿತು ಹೇಳಿ, ಟಿ ವಿ ನೈನರಿಗೆ ಹೇಳಿ, ಸುವರ್ಣ ನ್ಯೂಸರಿಗೆ ಹೇಳಿ, ಪಬ್ಲಿಕ್ ಟಿ ವಿಯವರಿಗೆ ಹೇಳಿ, ಯಾರ್ಯಾರು ಬಂದಿರ್ತಾರಲ್ಲಿ ನಿಮ್ಮ ಪ್ರೆಸ್ ಮೀಟಿಗೆ, ಅವರೆಲ್ಲ ವಿಡಿಯೋ ಮಾಡ್ತಿರಲ್ವಾ? ನಾವೇನು ನಿಮ್ಮ ಪೊಲೀಸರೇ ನೋಡ್ಕೊಳ್ಳಿ ಇವರಿಗೆ ಅಂತೀರಾ? ಏನು ತಪ್ಪು ಮಾಡಿದಾರಂತ ನೋಡ್ಕೊಳ್ಳಿ ಇವ್ರಿಗೆ ಅಂತೀರಾ? ಅವ್ರ ಹತ್ರ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿಸ್ತೀರಾ? ಇವೇನಾ ನೀವು ಜನಸ್ಪಂದನ ಕಾರ್ಯಕ್ರಮ ಮಾಡೋದು? ಏನು ಸ್ಪಂದಿಸಿದ್ದೀರಾ ಜನಗಳಿಗೆ? ನೀವು ಏನು ಒಳ್ಳೇದು ಮಾಡಿದ್ದೀರಾ? ಎಷ್ಟು ಅರ್ಜಿ ತಗೊಂಡಿದ್ದೀರಾ? ಆ ಅರ್ಜಿಯಲ್ಲಿ ಎಷ್ಟು ಜನಕ್ಕೆ ಎಷ್ಟು ದಿನದಲ್ಲಿ ಪ್ರಾಬ್ಲಮ್ನ ಸಾಲ್ವ್ ಮಾಡಿಕೊಡ್ತೀರಾ ಹೇಳಿ? ಅದಕ್ಕೆ ನಾನು ಕೈ ಮುಗಿದು ಕೇಳ್ಕೊತೀನಿ ಕರ್ನಾಟಕದ ಜನತೆಗೆ, ಇದೇನಿದ್ರೂ ಅವ್ರ ಪಕ್ಷ ಯಾವ ಪಕ್ಷ ಗೆಲ್ಲತ್ತೋ, BJP ಆಗಲಿ, JDS ಆಗಲಿ, ಕಾಂಗ್ರೆಸ್ ಆಗಲಿ, ಯಾವ ಪಕ್ಷ ಗೆಲ್ಲತ್ತೋ ಅವರಲ್ಲಿ ಮುಖ್ಯವಾದಂಥ ಕಾರ್ಯಕರ್ತರುಗಳಿಗೆ ಮಾತ್ರ ಅನುಕೂಲ ಆಗಿರುತ್ತೆ ಹೊರತು ಬಡವರಿಗೆ ಬಗುರಿಗೆ ಯಾವುದೇ ಕಾರಣಕ್ಕೂ 10 ಪೈಸೆದು ಅನುಕೂಲ ಆಗಲ್ಲ. ಹಾಗಾಗಿ ಮುಂದಿನ ದಿನಗಳಲ್ಲಿ ನೀವು ಬುದ್ಧಿವಂತರಾಗಿದ್ದರೆ ಜನಪರ ಆಡಳಿತ ಮಾಡುವಂಥ KRS ಪಕ್ಷವನ್ನು ಬೆಂಬಲ ಕೊಡಿ. ನಮ್ಮಲ್ಲಿ ಯಾರೂ ಮೇಲು ಕೀಳು ಅನ್ನೋದು ಯಾವುದೋ ಭಾವನೆಯೂ ಇಲ್ಲ. ನಮ್ಮಲ್ಲಿ ಒಬ್ಬರು MLA ಆದರೆ ಪ್ರತಿಯೊಬ್ಬರು MLA ಆದಂಗೆ, ಒಬ್ಬರು CM ಆದರೆ ಪ್ರತಿ ಸಾಮಾನ್ಯರು CM ಇದ್ದಾಗೇ. ಆ ಥರ ಜನಪರ ಆಡಳಿತ ಮಾಡುವಂಥ KRS ಪಕ್ಷನ ಬೆಂಬಲಿಸಿ, ನಿಮ್ಮಲ್ಲೇ ನಡುವಂಥ ಇಂಥ ಪಕ್ಷಗಳನ್ನು ಗೆಲ್ಲಿಸ್ಬಿಟ್ಟು ದೌರ್ಜನ್ಯ ದಬ್ಬಾಳಿಕೆನ ತಡೆ ಹಿಡೀರಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ KRS.